ಪಾಲಾರ್ ನದಿ ಪಾತ್ರದ ಬಂಧುಗಳಿಗೆ ನಮಸ್ಕಾರ. ಈ ನದಿಯ ಬಗ್ಗೆ ನಾವಿಲ್ಲಿ ಪುಟ್ಟದೊಂದು ಸಾಕ್ಷ್ಯಚಿತ್ರದ ಝಲಕ್ ಮೂಲಕ ಮಾತನಾಡುತ್ತಾ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ನೂತನ ಸೇತುವೆ ಹಾಗೂ ರಸ್ತೆಯ ಕಾಮಗಾರಿಯು ಈ ಭಾಗದ ಜನರ ಬಹುದಿನಗಳ ಆಶಯಕ್ಕೆ ಹಾಗೂ ಇಲ್ಲಿಯ ಶ್ರೀಸಾಮಾನ್ಯನ ಕನಸುಗಳಿಗೆ ಸಾಕಾರ ರೂಪದಲ್ಲಿ ನೆರವು ನೀಡಲಿರುವ ದೃಶ್ಯ ಸಂಕಲನದ ಸತ್ಯಕತೆ ಇದಾಗಿದೆ. ಈ ನದಿಯ ಹರಿವು ಇಲ್ಲಿಯ ಪರಿಸರ ವ್ಯವಸ್ಥೆಯನ್ನು ಕೂಡ ಸಮತೋಲನದಿಂದ ಸಂರಕ್ಷಿಸುತ್ತಾ ಸಾಗಿದೆ. ಕರ್ನಾಟಕದ ಅವಿಭಜಿತ ಕೋಲಾರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಉಗಮಿಸುವ ಪಾಲಾರ್ ನದಿ ಮುಂದೆ ಹರಿಯುತ್ತಾ ಸಾಗಿ ಬಂಗಾಳಕೊಲ್ಲಿ ಸಮುದ್ರ ಸೇರುತ್ತೆ. ಇದೇ ಪಾಲಾರ್ ನದಿ ದೇವಿಯ ತಟದಲ್ಲಿರುವ ಹಲವಾರು ಹಳ್ಳಿಗಳಲ್ಲಿ ರೈತರು ಬದುಕು ಕಟ್ಟಿಕೊಂಡಿದ್ದಾರೆ. ಈ ಪಾಲಾರ್ ನದಿ ಮಳೆಗಾಲದಲ್ಲಿ ಮಾತ್ರ ಇಲ್ಲಿಯ ಜನರ ಪಾಲಿಗೆ ಜೀವನದಿಯಾಗಿ ಹರಿಯುತ್ತದೆ. ಕೆಜಿಎಫ್ ತಾಲೂಕಿನ ಬೇತಮಂಗಲದ ಸಮೀಪ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೋಲಾರದ ಚಿನ್ನದ ಗಣಿಗಳಿಗೆ ಎಲ್ಲಿಂದಲೇ ನೀರು ಪೂರೈಕೆ ಮಾಡಲು ಇಲ್ಲಿ ಜಲಾಶಯ ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಜಲಾಶಯದ ಸುತ್ತಮುತ್ತ ಬರುವ ಹಲವಾರು ಗ್ರಾಮಗಳ ರೈತರು ಹಿಂದೆ ಇಲ್ಲಿ ಏತ ನೀರಾವರಿ ಮೂಲಕ ಕೃಷಿ ಮಾಡುತ್ತಿದ್ದರು. ಜಲಾಶಯದ ಹಿನ್ನೀರಿಗೆ ಹೊಂದಿಕೊಂಡಿರುವ ಗ್ರಾಮಗಳ ರೈತರು ಪಾಲಾರ್ ನದಿಯಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಅಲ್ಲದೆ ಹಲವಾರು ಮೀನುಗಾರರು ಕೂಡ ಈ ಜಲಾಶಯವನ್ನೇ ತಮ್ಮ ಮೀನುಗಾರಿಕೆಗೆ ಅವಲಂಬಿತರಾಗಿದ್ದಾರೆ. ಆದರೆ ಈ ಜಲಾಶಯ ಬತ್ತಿ ಹೋದಾಗ ಮಾತ್ರ ಈ ಜಲಾಶಯದ ನೆಲದಲ್ಲಿಯೇ ಇಲ್ಲಿಯ ರೈತರು ತಮ್ಮ ದನ ಕರುಗಳನ್ನ ಇಲ್ಲಿಗೆ ಮೇಯಿಸಲು ತರುತ್ತಾರೆ. ಇನ್ನು ಈ ಜಲಾಶಯ ತುಂಬಿ ಹರಿದಾಗ ಮಾತ್ರ ಇಲ್ಲಿ ದುಸ್ತರವೇ ಎದುರಾಗಿ ಆಸುಪಾಸಿನ ಗ್ರಾಮಗಳ ಸಂಪರ್ಕವೇ ಕಡಿದು ಹೋಗುತ್ತಿತ್ತು. ಇದರಲ್ಲಿ ಪ್ರಮುಖವಾಗಿ ನತ್ತ ಗ್ರಾಮ, ಕಳ್ಳಿಕುಪ್ಪ ಸೇರಿದಂತೆ ಇನ್ನಿತರ ಹಳ್ಳಿಗರು ಈ ಪಾಲಾರ್ ನದಿ ದಾಟಲು ಹರಸಾಹಸವೇ ಪಡಬೇಕಾಗಿತ್ತು. ಪ್ರತಿ ಬಾರಿಯ ಮಳೆಗಾಲದಲ್ಲಿ ನದಿಯ ಪ್ರವಾಹದ ಎದುರು ಗ್ರಾಮಸ್ಥರು ಬದುಕಿಗಾಗಿ ಈಜಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿಯ ಗ್ರಾಮಗಳಾದ ಹಂಗಳ, ಗುಟ್ಟಳ್ಳಿ, ಕವರಗಾನ ಹಳ್ಳಿಗಳ ಮೂಲಕ ಸುಮಾರು 20 ಕಿಲೋಮೀಟರ್ ದೂರ ಸುತ್ತು ಹಾಕಿಕೊಂಡೇ ಬೇತಮಂಗಲಕ್ಕೆ ತಲುಪಬೇಕಾಗಿತ್ತು. ಮತ್ತೊಂದು ಗಮನಿಸಬೇಕಾದ ಮಹತ್ವದ ವಿಚಾರ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಇಲ್ಲಿ ದೊಡ್ಡ ದೊಡ್ಡ ಚಪ್ಪಡಿ ಕಲ್ಲು ಬಳಸಿ ಹೊರಸುಬಂದಿಯನ್ನ ನಿರ್ಮಿಸಲಾಗಿತ್ತು. ಪಾಲಾರ್ ನದಿಯ ನಡುವೆ ಕಲ್ಲು ಕೂಚಗಳನ್ನ ನೆಟ್ಟು ಆ ಕಲ್ಲು ಕೂಚದ ಮೇಲೆ ಚಪ್ಪಡಿ ಕಲ್ಲುಗಳನ್ನ ಹಾಸಿ ಆ ಕಲ್ಲುಗಳು ಒಂದಕ್ಕೊಂದು ಜಾರದಂತೆ ಕಬ್ಬಿಣದ ಸರಳು ಮತ್ತು ಬೋಲ್ಟುಗಳಿಂದ ಜೋಡಿಸಲಾಗಿದೆ. ನೆಲ್ಲೂರು ಗ್ರಾಮದ ಸಮೀಪ ಇದ್ದ ಈ ಹಳೆಯ ಪರಸುಬಂದಿ ಈಗ ತನ್ನ ಕುರುಹುಗಳನ್ನ ಕಳೆದುಕೊಂಡಿದೆ ಬಿಡಿ. ಆದರೆ ನತ್ತ ಗ್ರಾಮದ ಸಮೀಪ ಈಗಲೂ ಆ ಪೂರ್ವಿಕರ ಮುಂದಾಲೋಚನೆಗೆ ನಿದರ್ಶನವಾಗಿರುವ ಈ ಪರಸುಬಂದಿ ಉಳಿದುಕೊಂಡಿದೆ. ನತ್ತ ಗ್ರಾಮದ ಗ್ರಾಮಸ್ಥರು ಇವತ್ತಿಗೂ ಸಹಿತ ಪರಸುಬಂದಿಯ ಅಗತ್ಯ ಎದುರಾದಾಗ ಇದೇ ಪರಸುಬಂದಿ ಬಳಸಿಕೊಂಡು ನದಿ ದಾಟುತ್ತಾರೆ. ಈ ಹಿಂದೆಲ್ಲ ಪ್ರವಾಹ ಬಂದಾಗ ಪರಸುಬಂದಿಯ ಮೇಲೆ ನಡೆದುಕೊಂಡು ಹೋಗಿ ಜನರು ತಮ್ಮ ಜಾನುವಾರುಗಳ ಜೊತೆಗೆ ನದಿ ದಾಟುತ್ತಿದ್ದರು. ಈ ನದಿ ದಾಟುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಜನರು ಮತ್ತವರ ಜಾನುವಾರುಗಳು ನದಿಗೆ ಉರುಳಿ ಬೀಳುತ್ತಿದ್ದರು ಎಂಬುದು ಮಾತ್ರ ಬೇಸರದ ಸಂಗತಿ. ನತ್ತ ಗ್ರಾಮದ ನಿವಾಸಿ ಸಾವಿತ್ರಮ್ಮ ಒಂದು ಕಾಲದಲ್ಲಿ ಈ ಪರಸುಬಂದಿಯ ಮೂಲಕ ಪಾಲಾರ್ ನದಿ ದಾಟುತ್ತಿದ್ದರು. ಈ ಪರಸುಬಂದಿಯ ಮೂಲಕ ತಾನು ಹಾದು ಹೋಗುತ್ತಿದ್ದಾಗ ಎದುರಿಸುತ್ತಿದ್ದ ಕಷ್ಟಗಳನ್ನು ಸಾವಿತ್ರಮ್ಮ ಹೀಗೆ ವಿವರಿಸುತ್ತಾರೆ. ಹೋಗ್ಬೇಕಾದ್ರೆ ಶಾನ ಬಾಧೆ ಆಗ್ತಾ ಇತ್ತು. ಸಬ್ಡಿಗಳ ಮ್ಯಾಗ ಹೋಗ್ತಾ ಇದ್ದಿದ್ದು, ಜಾರಿದ್ರೆ ಒಳಕ್ ಬೀಳ್ತಾ ಇದ್ರು. ಏನನ್ನು ಮಿಷಿನ್ಗೆ ಹೋಗ್ಬೇಕಾದ್ರೆ ಕೂಡ ಎಷ್ಟು ಬಾಧೆ. ಅದ್ರ ಮೇಲೆ ಅಲ್ಲಿಗೆ ಇಟ್ಕೊಂಡು ಮೂಟೆಗಳಿಟ್ಕೊಂಡು ಎತ್ತುಗಳು ಹೊಡ್ಕೊಂಡು ಹೋಗ್ತಾ ಇದ್ವಿ. ಶಾನ ಅನಾಲ್ಕೊಂಡಿತ್ತು. ಬೇತ್ಮಂಗ್ಳಿಗೆ ಹೋಗ್ಬೇಕಾದ್ರೆ ಎಷ್ಟೋ ಬಾಧೆ. ಗುಟ್ಟೆಳ್ಗೆ ಹೋಗಿ ಕೋರ್ಗಾನಳ ಮೇಲೆ ಏಸಿ ತಿರ್ಗಾ ಬೇತ್ಮುಡಿಯೋದು ಬರ್ಬೇಕಾಗಿತ್ತು. ಅಷ್ಟು ಬಾಧೆ ಇತ್ತು. ಆಟೋಗಳಲ್ಲಿ ಗಾಡಿಯಲ್ಲಿ ಇವಾಗ ಆರಾಮ್గా ಹೋಗ್ಬೋದು, ಅನುಕೂಲ ಆಗೈತೆ ಸರ್. ಅದು ಮೊದಲು ಚೆನ್ನಾಗಿಲ್ಲ.
ನದಿ ಪಾತ್ರದ ಗೋಗಿಲಹಳ್ಳಿ ಗ್ರಾಮದ ನಿವಾಸಿ ವೆಂಕಟರಮಣರಾವ್ ತಮ್ಮ ಶಾಲಾ ದಿನಗಳಲ್ಲಿ ಬರಸುಬಂದಿ ದಾಟುತ್ತಿದ್ದಾಗ ತಾವು ಎದುರಿಸುತ್ತಿದ್ದ ಕಷ್ಟಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಾರೆ. ಆ ದಿನಗಳಲ್ಲಿ ಮೊಣಕಾಲುದ್ದಕ್ಕೂ ನದಿ ನೀರು ಬರುತ್ತಿದ್ದಂತೆ. ಕಲಿಯಲು ಶಾಲೆಗೆ ಹೋಗುತ್ತಿದ್ದ ತಮ್ಮ ಕೈಯಲ್ಲಿದ್ದ ಪುಸ್ತಕಗಳನ್ನು ಆಗ ತಲೆ ಮೇಲಿಟ್ಟುಕೊಂಡು ನದಿ ದಾಟಬೇಕಾಗಿತ್ತಂತೆ. ಮುಂದಿನ ಕೆಲವು ವರ್ಷಗಳ ನಂತರ ಚಿಕ್ಕ ಸೇತುವೆಯೊಂದು ಅಲ್ಲಿ ನಿರ್ಮಾಣಗೊಂಡಿತ್ತಂತೆ. ಆದರೂ ಮಳೆ ಬಂದಾಗ ಇಲ್ಲಿ ಪ್ರವಾಹದ ಎದುರು ಸಂಪರ್ಕವೇ ಕಡಿದು ಹೋಗುತ್ತಿತ್ತಂತೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜನರ ಕಷ್ಟಗಳಿಗೆ ಸ್ಪಂದಿಸುವಂತೆ ಗುಣಮಟ್ಟದ ಸೇತುವೆ ಮತ್ತು ರಸ್ತೆಯನ್ನು ನಮ್ಮ ಕರ್ನಾಟಕದ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣ ಮಾಡಿರುವುದು ತಮಗೆ ಸಂತಸ ಉಂಟು ಮಾಡಿದೆ. ಈ ಪ್ರಗತಿಗೆ ಸ್ಥಳೀಯ ಜನಪ್ರತಿನಿಧಿ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅವರಲ್ಲಿ ಇರುವ ಜನಪರ ಕಾಳಜಿಯೇ ಕಾರಣ. ಅವರಿಗೆ ತಾವು ಇಲ್ಲಿಯ ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ಜನನಾಯಕಿಯ ಬಗ್ಗೆ ಶ್ಲಾಘಿಸುತ್ತಾರೆ. ಬುಕ್ಸ್ ಎಲ್ಲ ಮೇಲ್ಗಡೆ ಇಟ್ಕೊಂಡು ನಡ್ಕೊಂಡು ಬಹಳ ಅವಸ್ಥೆ ಪಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಚಿಕ್ಕದಾಗ ಒಂದು ಪೊರ್ಸ್ಬಂದಿ ಹಾಕಿದ್ರು. ಪೊರ್ಸ್ಬಂದಿ ಹಾಕಿದ್ಮೇಲೆ ಸೈಕಲಲ್ಲಿ ಹೋಗ್ತಾ ಇದ್ವಿ. ಆವಾಗಲೂ ಪ್ಯಾಂಟು ಗಿಂಟು ಎಲ್ಲ ಬಿಟ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಚಿಕ್ಕದಾಗ ಒಂದು ರೋಡ್ ಮಾಡಿದ್ರು, ಬ್ರಿಡ್ಜು. ಆ ಬ್ರಿಡ್ಜಲ್ಲಿ ಸುಮಾರು ಇಲ್ಲಿಗೆ ಬರ್ತಾ ಇತ್ತು ಬ್ರಿಡ್ಜ್ ಮೇಲೆ ನೀರು. ಆಮೇಲೆ ಏನು ಇವಾಗ ಬಂದಿರೋ MLA ನಮ್ಮಮ್ಮನು ನೀಟಾಗಿ ನಮ್ಗೆ ರೋಡ್ ಮಾಡಿಕೊಟ್ಟಿದ್ದಾಳೆ. ಒಳ್ಳೆ ಅನುಕೂಲ ಮಾಡಿದ್ದಾಳೆ ಪುಣ್ಯಾತ್ಮತೆ. ಆಲಾರ್ ನದಿ ಪಾತ್ರದ ನತ್ತ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ ರೂಪಾ ಎಂಬುವರು ಶಿಕ್ಷಕಿಯಾಗಿದ್ದಾರೆ. ಈಕೆ ನದಿ ದಾಟುವಾಗ ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ. ಮಳೆಗಾಲದಲ್ಲಂತೂ ನದಿ ದಾಟುವಾಗ ನದಿ ನೀರಿನ ಹರಿವಿನ ರಭಸದಲ್ಲಿ ತಾನು ಓಡಾಟಕ್ಕೆ ಬಳಸುತ್ತಿದ್ದ 2 ದ್ವಿಚಕ್ರ ವಾಹನಗಳು ದುರಸ್ತಿ ಮಾಡಲಾಗಿದ್ದ ಸ್ಥಿತಿಗೆ ತಲುಪಿದ್ದವು ಎನ್ನುತ್ತಾರೆ. ಅದರಿಂದಾಗಿ ತಾನು 3ನೇ ವಾಹನ ಖರೀದಿಸುವಂತಹ ಪರಿಸ್ಥಿತಿ ಎದುರಾಗಿತ್ತಂತೆ. ಪ್ರತಿ ಮಳೆಗಾಲದಲ್ಲಿ ತಾನು ತನ್ನ ವಾಹನದ ಜೊತೆಗೆ ನದಿ ದಾಟಲು ಪ್ರವಾಹದ ವಿರುದ್ಧ ಸೆಣಸಾಡಬೇಕಾಗಿತ್ತಂತೆ. ಇದರಿಂದ ರೋಸಿ ಹೋದ ಈ ರೂಪಾ ಮೇಡಂ ಇಲ್ಲಿಯ ಶಾಲೆಯಿಂದಲೇ ಮತ್ತೊಂದೆಡೆಗೆ ವರ್ಗಾವಣೆ ಬಯಸಿದ್ದರು. ಆದರೆ ಈಗ ಈ ಶಿಕ್ಷಕಿಯ ಕಷ್ಟಗಳಿಗೆ ಸ್ಪಂದಿಸುವಂತೆ ಲೋಕೋಪಯೋಗಿ ಇಲಾಖೆಯಿಂದ ಈ ನದಿಗೆ ಅಡ್ಡಲಾಗಿ ಗುಣಮಟ್ಟದ ಸೇತುವೆ ಮತ್ತು ರಸ್ತೆ ನಿರ್ಮಿಸಲಾಗಿದೆ. ಇದರಿಂದಾಗಿ ನದಿ ನೀರಿನ ರಭಸದ ತೊಂದರೆ ತಪ್ಪಿದಂತಾಗಿದೆ. ಹಾಗಾಗಿ ತನ್ನ ಓಡಾಟದ ಸಂಪರ್ಕ ಈಗ ಸುಲಭವಾಗಿದೆಯಂತೆ. ಈ ಪ್ರಗತಿ ತನಗೆ ಸಂತಸ ಕೂಡ ತಂದಿದೆ ಎಂದು ಹೇಳುವ ಶಿಕ್ಷಕಿ ರೂಪಾ ಅವರು ವರ್ಗಾವಣೆ ಮಾಡಿಸಿಕೊಳ್ಳುವ ವಿಚಾರವೇ ಈಗ ಕೈಬಿಟ್ಟಿದ್ದಾರೆ. ಇದೇ ಶಾಲೆಯಲ್ಲಿ ಮಕ್ಕಳಿಗೆ ತಾನು ಪಾಠ ಕಲಿಸುತ್ತಾ ತನ್ನ ಶಿಕ್ಷಕಿ ವೃತ್ತಿ ಜೀವನ ಮುಂದುವರಿಸಲು ನಿರ್ಧರಿಸಿದ್ದಾರಂತೆ. ಹಿಂದೆ ಸೇತುವೆ ದಾಟುವ ಅನುಭವದ ಮಾತುಗಳನ್ನು ಶಿಕ್ಷಕಿ ರೂಪಾ ಅವರ ಧ್ವನಿಯಲ್ಲೇ ಒಮ್ಮೆ ಕೇಳೋಣ. ಎಷ್ಟೋ ಸಲ ಮಳೆ ಬಂದು ನೀರು ರೋಡ್ ಮೇಲೆ ಹೋಗ್ತಾ ಇದ್ದಾಗ ಸುಮಾರು ಸಲ ಗಾಡಿನಲ್ಲಿ ಬಿದ್ದೋಗ್ಬಿಟ್ಟು ಗಾಡಿನೇ ಕೊಚ್ಕೊಂಡು ಹೋಗೋಕ್ ಆಗ್ತಾ ಇತ್ತು. ಹಾಗಾಗಿ ಮಳೆನಲ್ಲಿ ಬಟ್ಟೆಗಳೆಲ್ಲ ಇದಾಗೋಗಿ ಗಾಡಿನೇ ಸುಮಾರು ಸಲ ರಿಪೇರಿಗಳಾಗಿ 2 ಗಾಡಿನೂ ಹೊಟ್ಟೋಯ್ತು. ಇವಾಗ 3ನೇ ಗಾಡಿನೇ ನಾನು ತಗೊಂಡಿರೋದು. ಹಾಗಾಗಿ ಈ ರೋಡು ಬೇಡ, ಈ ಕಡೆ ಊರೇ ಬೇಡ, ಟ್ರಾನ್ಸ್ಫರ್ ಮಾಡ್ಕೊಂಡೇ ಹೊಟ್ಟೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಇವಾಗಂತೂ ರೋಡ್ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿ ಟ್ರಾನ್ಸ್ಫರ್ ಬೇಡ, ಇದು ನಿಯರೆಸ್ಟ್ ಆಗು ಇದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋದು. ಇವಾಗ್ಲೂ ಹೇಳ್ಬೇಕಂದ್ರೆ KGF ತಾಲೂಕಿಗೆ ರೂಪಕಲಾ ಮೇಡಮ್ ಅವರು MLA ಆಗಿರೋದು ನಮಗೂ ಒಂಥರ ಖುಷಿ. ಎಲ್ಲರ ಸಮಸ್ಯೆಗೂ ಸ್ಪಂದಿಸ್ತಾ ಇದ್ದಾರೆ. ಈ ರೋಡ್ಗೆ ಬಂದು ಅವ್ರು ನೋಡ್ಕೊಂಡು ಹೋಗ್ಬಿಟ್ಟು ಬ್ರಿಡ್ಜ್ ವ್ಯವಸ್ಥೆ ಮಾಡ್ಕೊಟ್ಟಿರೋದಕ್ಕೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ರೂಪಕಲಾ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ನಮ್ಗೆ ಅನುಕೂಲ ಆಗಿದೆ ಸರ್ ಈ ರೋಡಿಂದ. ಹಿಂದಿನ ದಿನಗಳಲ್ಲಿ ಅಂದ್ರೆ 80ರ ದಶಕದ ಕಾಲ ಅದು. ನಲ್ಲೂರು ಗ್ರಾಮದ ಸಮೀಪ ಲೋಕೋಪಯೋಗಿ ಇಲಾಖೆಯಿಂದ ಸಣ್ಣದೊಂದು ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆಗ ಆಲಾರ್ ನದಿ ನೀರಿನ ಪ್ರವಾಹ ಹೆಚ್ಚಿದಾಗ ಜನಸಾಮಾನ್ಯರು ಬೇತಮಂಗಲ ತಲುಪಲು ಕವರಗಾನಹಳ್ಳಿ ಮಾರ್ಗವಾಗಿ ಹೋಗಬೇಕಾಗಿತ್ತು. ಆದರೆ ಈ ಕ್ಷೇತ್ರದ ಶಾಸಕಿ ರೂಪಕಲಾ ಅವರ ಜನಪರ ಕಾಳಜಿ ಮತ್ತು ಇಲ್ಲಿಯ ವ್ಯಾಪಾರ ವಹಿವಾಟುಗಳ ಪ್ರಗತಿಯ ಬಗ್ಗೆ ಅವರಿಗಿರುವ ದೂರದೃಷ್ಟಿಯಿಂದಾಗಿ ಲೋಕೋಪಯೋಗಿ ಇಲಾಖೆ ಈಗ ಹೊಸ ಸೇತುವೆ ಮತ್ತು ರಸ್ತೆಯನ್ನ ನಿರ್ಮಿಸಿಕೊಟ್ಟಿದೆ ಅಂತಾರೆ ನತ್ತ ಗ್ರಾಮದ ನಿವಾಸಿ ಗಣೇಶ್. ಏನಾಗಿದೆ ಅಂತಂದ್ರೆ ಆಗ ನಮ್ಗೆ ದೇವೇಗೌಡರ ಕಾಲದಲ್ಲಿ ಬ್ರಿಡ್ಜ್ ಮಾಡಿದ್ರು 84-85ರಲ್ಲಿ. ಆಗ ಚಿಕ್ಕದಾಗಿ ಮಾಡಿದ್ರು, ಹೈಟ್ ಕಡಿಮೆ ಇತ್ತು. ನೀರೆಲ್ಲ ಬಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ರೂಪಮ್ನವರು MLA ಆದಾಗ ತುಂಬಾ ತಲೆ ಕೆಡ್ಸ್ಕೊಂಡು ಯಾರೋ 4 ರಾಜಕಾರಣಿಗಳು ಏನು ಇದನ್ನ ಮಾಡಿದ್ದಾರೆ. ಬ್ರಿಡ್ಜು ಮತ್ತೆ ರೋಡು ತುಂಬಾ ಚೆನ್ನಾಗಿದೆ, ತುಂಬಾ ಅನುಕೂಲ ಆಗುತ್ತೆ.
ಮಳೆಗಾಲ ಬಂತೆಂದರೆ ಸಾಕು ಕಣ್ರಿ, ಇಲ್ಲಿಯ ವಿದ್ಯಾರ್ಥಿಗಳು, ಜನಸಾಮಾನ್ಯರು ಹಾಗೂ ದ್ವಿಚಕ್ರ ವಾಹನ ಸವಾರರು ನದಿ ದಾಟಲು ಹರಸಾಹಸವೇ ಪಡಬೇಕಾಗಿತ್ತು. ಮಳೆಗಾಲದಲ್ಲಿ ನದಿ ನೀರಿನ ಹರಿವು ಹೆಚ್ಚಾದಾಗ 10 ಹಳ್ಳಿಗಳ ಸಂಪರ್ಕವೇ ಕಡಿದು ಹೋಗುತ್ತಿತ್ತು. ಅದರಿಂದಾಗಿ ಇಂದಿನ ರಾಜ್ಯ ಸರ್ಕಾರದ ಅವಧಿಯಲ್ಲೇ ಈ ಸೇತುವೆಗೆ ಅನುದಾನ ಬಿಡುಗಡೆ ಮಾಡಲು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಮನವಿ ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅನುದಾನ ದೊರೆತಿರಲಿಲ್ಲ. ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿಯನ್ನ ಯಾವಾಗ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಂಡರೋ ಆನಂತರ ರಾಜ್ಯದಲ್ಲಿ ಸೇತುವೆಗಳ ನಿರ್ಮಾಣಕ್ಕೆ ಆದ್ಯತೆಯ ಮೇರೆಗೆ ಅನುದಾನ ಬಿಡುಗಡೆ ಆರಂಭವಾಯಿತು. ಇದರಿಂದಾಗಿ ಪಾಲಾರ್ ನದಿ ಪಾತ್ರದ ಕಳ್ಳಿಗುಪ್ಪ, ನತ್ತ ಹಾಗೂ ಮತ್ತಿತರ ಊರುಗಳ ಗ್ರಾಮಸ್ಥರ ದಶಕಗಳ ಕನಸು ಈಗ ನನಸಾಗಿದೆ. ನಿಗದಿತಾವಧಿಯಲ್ಲಿ ಲೋಕೋಪಯೋಗಿ ಇಲಾಖೆ ರಾಜ್ಯದಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಿದೆ ಎಂಬುದಕ್ಕೆ ಈ ಪಾಲಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಸಾಕ್ಷಿಯಾಗಿ ನಿಲ್ಲುತ್ತಿದೆ. ಕೆಜಿಎಫ್ ತಾಲೂಕಿನ ನಲ್ಲೂರು, ನತ್ತ ಗ್ರಾಮಗಳ ಸಮೀಪ ಪಾಲಾರ್ ನದಿಗೆ ಅಡ್ಡಲಾಗಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಸೇತುವೆ ಮತ್ತು ರಸ್ತೆ ನಿರ್ಮಾಣ ಮಾಡಲಾಗಿದೆ. ಹಾಲಿ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ನದಿ ಪಾತ್ರದ ಜನರ ಸಮಸ್ಯೆ ವಿವರಿಸಲಾಗಿತ್ತು. ಈ ಮನವಿಗೆ ಸ್ಪಂದಿಸಿದ ಸಚಿವರು ಸೇತುವೆ ಮತ್ತು ರಸ್ತೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದರು. ಅಷ್ಟೇ ಅಲ್ಲ, ಕೆಜಿಎಫ್ ಕ್ಷೇತ್ರದಲ್ಲಿ ಅನೇಕ ರಸ್ತೆಗಳ ನಿರ್ಮಾಣಕ್ಕೆ ಕೂಡ ಅನುದಾನ ಬಿಡುಗಡೆಯಾಗಿದೆ ಎಂದು ಇದೇ ವೇಳೆ ಶಾಸಕಿ ರೂಪಕಲಾ ಶಶಿಧರ್ ಸಂತಸ ವ್ಯಕ್ತಪಡಿಸುತ್ತಾರೆ. ಕೆಜಿಎಫ್ ಕ್ಷೇತ್ರದ ನತ್ತ, ನಲ್ಲೂರು, ಕಳ್ಳಿಗುಪ್ಪ ಈ ಗ್ರಾಮಗಳ ದಶಕಗಳ ಕನಸು ನನಸಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಹಳ ವರ್ಷಗಳಿಂದ ಬೇಡಿಕೆ ಇದ್ದಂತ ಒಂದು ಸೇತುವೆ, 2 ಸೇತುವೆ ಮತ್ತೆ 10 ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆಗಳಿವೆ ಎರಡೂ ಕೂಡ. ನಂತರ ಜೊತೆಗೂ ರಸ್ತೆಗೂ ಕೂಡ ನಮಗೆ 4 ಕೋಟಿ 50 ಲಕ್ಷ ಅನುದಾನ ಕೂಡ ಮಂಜೂರು ಮಾಡಿದ್ದಾರೆ. ಬಹಳ ವರ್ಷಗಳ ಕಾಲ ಅಲ್ಲಿನ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿನ ವಯಸ್ಸಾಗಿರುವಂಥವ್ರು, ಹೆಣ್ಮಕ್ಳು ಎಲ್ಲಿ ಹಾಸ್ಪಿಟಲ್ಗೆ ಬರಬೇಕು ಅಂತಂದ್ರೆ ಮಳೆ ಜಾಸ್ತಿ ಆದಾಗ ಪಾಲಾರ್ ನದಿಗೆ ಇದ್ದಂತ ಸೇತುವೆಗಳು ಬಹಳ ಹಳೆದಾಗಿದ್ದರಿಂದ ಅದು ಅದರ ಗುಣಮಟ್ಟ ಕೂಡ ಕಳ್ಕೊಂಡಿತ್ತು. ಬಹಳ ಅವ್ಯವಸ್ಥೆನ ಕಾಣ್ತಾ ಇರುವಂತ ದಿನಗಳನ್ನ ನಾವು ನೋಡಿದೀವಿ. ಸರಿಯಾಗಿ ಮಕ್ಕಳು ಶಾಲೆಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಆಟೋ ಆಗ್ಲಿ, ಬೈಕ್ ಆಗ್ಲಿ ಹೋಗ್ತಾ ಬಹಳ ಎಷ್ಟೋ ಸತಿ ಪಾಲಾರ್ ನದಿ ತುಂಬಿ ಆಡಿದಾಗ ಬೈಕ್ ಕೂಡ ಕುಚ್ಕೊಂಡು ಹೋಗೋದು ಅಂತ ಪರಿಸ್ಥಿತಿನ ಎದುರಿಸ್ತಾ ಇದ್ವಿ. ಈ ಕಳೆದ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದಾಗ ನಮ್ಮ ಅನುದಾನ ತರಲಿಕ್ಕೆ ಆಗಿಲ್ಲ. ಸೇತುವೆಗಳಿಗೆ 7 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದಾದ್ಮೇಲೆ ರಸ್ತೆಗೆ ಅದು 1 ರಸ್ತೆ ಏನಿದೆ ಅದಕ್ಕೂ ಕೂಡ 4 ಕೋಟಿ 50 ಲಕ್ಷ ಅನುದಾನ ಕೊಟ್ಟಿದ್ದಾರೆ. 10 ಕೋಟಿಗಳ ಅನುದಾನ, 40 ಕೋಟಿ ಅನುದಾನದಲ್ಲಿ 2 ರಸ್ತೆ ಮತ್ತೆ ಸಂಪರ್ಕ ರಸ್ತೆ 2 ಮಾಡಿದ್ವಿ. ಸೇತುವೆಗಳನ್ನ ಮಾಡಕ್ಕೆ ಯಶಸ್ವಿಯಾಗಿದ್ವಿ. ಇದು ನಾವು ಈ ಮಂತ್ರಿಗಳಿಂದ ನಾವು ತರಲಿಕ್ಕೆ ಏನ್ ಅವಕಾಶ ಆಗಿದೆ ಅಂತಂದ್ರೆ, ಮಂತ್ರಿಗಳಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ದೂರದೃಷ್ಟಿ ಇದ್ದಿದ್ದರಿಂದ ಮಾತ್ರ ನಮ್ಗೆ ನಮ್ಮ ಪರಿಸ್ಥಿತಿ, ನಮ್ಮ ಜನರು, ರೈತರು ಆ ಪರಿಸ್ಥಿತಿನ ನೋಡಿ ಅವರು ನಮ್ಗೆ ಅನುದಾನವನ್ನ ಕೊಡ್ತಾರೆ. ರಸ್ತೆಗಳು ಎಷ್ಟು ಹದಗೆಟ್ಟಿದೆ ಅನ್ನೋ ಪರಿಸ್ಥಿತಿನ ನಾನು ತೋರಿಸಿರ್ತೀನಿ ಅವ್ರಿಗೆ. ವಾಹನಗಳು ಹೋಗ್ತಾ ಇದ್ದಾಗ, ಆಂಬ್ಯುಲೆನ್ಸ್ ಹೋಗ್ತಾ ಇದ್ದಾಗ, ಸ್ಕೂಲ್ ಬಸ್ ಹೋಗ್ತಾ ಇದ್ದಾಗ ಯಾವ ಮಟ್ಟಕ್ಕೆ ನೀರಿದೆ ಅನ್ನುವಂಥದ್ದು ತೋರಿಸಿ ಫೋಟೋಸು ಸೆಷನ್ ಅಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ನಾನು ಪ್ರಯತ್ನ ಮಾಡೋದನ್ನ ನಾನು ಲೋಕೋಪಯೋಗಿ ಇಲಾಖೆಯಿಂದ ಕೆಲಸ ಕ್ವಾಲಿಟಿ ವರ್ಕು ಆಗಿದೆ. ಮತ್ತೆ ಇದ್ರ ಜೊತೆಯಲ್ಲಿ ಅನುದಾನ ಇಂಥ ಸಂದರ್ಭದಲ್ಲಿ ನಮ್ಗೆ 1 ವರ್ಷ ಹಿಂದೆನೆ ಅನುದಾನವನ್ನ ಕೊಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಹೋಗಿದ ತಕ್ಷಣ ಬೇರೆ ಯಾವ ಕಡೆಗೂ ಅನುದಾನ ಕೊಟ್ಟಿರ್ಲಿಲ್ಲ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಈ ಪರಿಸ್ಥಿತಿನ ಅರ್ಥ ಮಾಡಿಸಿದಾಗ ಅನುದಾನ ಕೊಡುವಂತ ಮನಸ್ಥಿತಿಯನ್ನ ಅವ್ರು ಕಾಯ್ಕೊಂಡು ಅವ್ರು ಬಹಳ ಸರಳರು, ಸಜ್ಜನಿಕೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಯಾವತ್ತೂ ಅವರು ಒಂದು ಮಂತ್ರಿಗಳು, ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿರುವಂತ ಮಂತ್ರಿಗಳಾಗಿ ಯಾವ ಜೊತೆನೂ ನಡ್ಕೊಳ್ಳಲ್ಲ. ಇವತ್ತು ನಮ್ಮ ಕ್ಷೇತ್ರನೂ ಇವತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಬಹಳ ರಸ್ತೆಗಳನ್ನ ಕೊಟ್ಟಿದ್ದಾರೆ, ಅನುದಾನ ಕೊಟ್ಟಿದ್ದಾರೆ ರಸ್ತೆಗಳ ಅಭಿವೃದ್ಧಿಗೆ. ಅದಾದ್ಮೇಲೆ ಇಂಥ ಸೇತುವೆಗಳು ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿಗೆ ಅವಶ್ಯಕತೆ ಇದೆ ಅಂತ ಅದಕ್ಕೆ ಅನುದಾನ ಕೊಟ್ಟು ಕೈ ಹಿಡಿತಾ ಇದ್ದಾರೆ. ಶಾಸಕಿ ರೂಪಕಲಾ ಶಶಿಧರ್ ಅವರ ಸೂಚನೆಯ ಮೇರೆಗೆ ಇಲ್ಲಿಯ ನಲ್ಲೂರು ಗ್ರಾಮದ ಸಮೀಪ ನದಿಗೆ ಅಡ್ಡಲಾಗಿ ರಸ್ತೆ ಮತ್ತು ಸೇತುವೆ ನಿರ್ಮಾಣಕ್ಕೆ
ಸ್ಥಳ ಪರಿಶೀಲಿಸಿ ಮತ್ತು ಅದಕ್ಕಾಗಿ ನೀಲಿ ನಕ್ಷೆ ಸಿದ್ಧಪಡಿಸಲಾಯಿತು. ಈ ನಕ್ಷೆಯ ವಿನ್ಯಾಸದಂತೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಮುಗಿದಿದೆ ಎಂಬುದು ಕೋಲಾರ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಕೆಎಲ್ ರಾಮಮೂರ್ತಿ ಕೊಡುವ ಮಾಹಿತಿ. ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಪ್ರವಾಹ ಬಂದಾಗ ತುಂಬಾ ನೀರು ಎತ್ತರಕ್ಕೆ ಇರೋದು ಜನರಿಗೆ ಸಂಕಷ್ಟ ಆಗ್ತಾ ಇತ್ತು ಅಂತ ತಿಳಿದು ಅದನ್ನ ಸಿಂಕ್ ನಿರ್ಮಾಣ ಮಾಡಬೇಕು ಅಂತ ಇಟ್ಟು ಸರ್ವೆ ಮಾಡಿ ನೀರು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಹೋಗುತ್ತೆ ಅದಕ್ಕೆ ಅನುಗುಣವಾಗಿ 2 ಸೇತುವೆಗಳು ನಿರ್ಮಾಣ ಮಾಡಬೇಕು ಅಂತ ವಿನ್ಯಾಸ ಮಾಡಿ ಅಂದಾಜು ಪಟ್ಟಿಯನ್ನು ತಯಾರು ಮಾಡ್ತೀವಿ. 2 ಸೇತುವೆಗಳು ನಿರ್ಮಾಣ ಮಾಡೋಕ್ಕೆ ಸುಮಾರು 6 ಕೋಟಿಯಷ್ಟು ಅನುದಾನ ಬೇಕಾಗಿತ್ತು. ಮಾನ್ಯ ಶಾಸಕರ ಸೂಚನೆಯಂತೆ 6 ಕೋಟಿಗಳನ್ನು ಅಂದಾಜು ಪಟ್ಟಿ ತಯಾರಿಸಿ ನಾವು ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು ಕಾಮಗಾರಿಯನ್ನು ಪ್ರಾರಂಭಿಸಿದ್ವಿ. ಈ ಕಾಮಗಾರಿಗೆ ಸುಮಾರು 9 ತಿಂಗಳು ಕಾಲಾವಕಾಶ ನೀಡಿದ್ವಿ. ಕಾಮಗಾರಿ ಸಹ ನಿಗದಿತ ಸಮಯದಲ್ಲಿ ಪೂರ್ಣಗೊಂಡಿದೆ. ಪಾಲಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಸೇತುವೆ ಮತ್ತು ರಸ್ತೆ ನಿರ್ಮಾಣದಿಂದ ನದಿಯ ಸುತ್ತಮುತ್ತಲ ಹಳ್ಳಿಗಳಾದ ಕಳ್ಳಿಕೊಪ್ಪ, ನತ್ತ ಸೇರಿದಂತೆ ಇಲ್ಲಿಯ ಬಹುತೇಕ ಎಲ್ಲಾ ಗ್ರಾಮಗಳಿಗೆ ಇನ್ನೂ ಉತ್ತಮ ಸಂಪರ್ಕ ದೊರೆಯಲಿದೆ. ಇಲ್ಲಿಯ ಜನರಿಗೆ ಸುಲಭವಾಗಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಕೂಡ ಸಂಪರ್ಕ ದೊರಕಲಿದೆ. ಇಲ್ಲಿಯ ರೈತರು ತಾವು ಬೆಳೆದ ತರಕಾರಿ ಮತ್ತು ಇನ್ನಿತರ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸುಲಭವಾಗಿ ಸಾಗಿಸಲು ಈಗ ಅನುಕೂಲದ ಮಹಾದ್ವಾರವೇ ತೆರೆದುಕೊಂಡಿದೆ. ಈ ಭಾಗದ ಊರುಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಕೂಡ ಇದೀಗ ಗರಿಗೆದರಿದೆ.